ಏನು ಮಂದಿ ಜನಕ್ಕೆ ಏನೈತಿ ನಮ್ಮಲ್ಲೇ ಜಗಳ ಹಾಕೊಂಡು ಒಲಿಂದ ಕೆಲಸ ಮಾಡತ್ತೀವಿ. ಜಿಲ್ಲಾ ಅಂತ ಆಟೋಮೆಟಿಕ್ ಯಾಕಾಗುತ್ತಂದ್ರೆ ಇತ್ತೀಚಿನ ಕಾಲದಾಗ ಚಿಕ್ಕೂರು ಜಿಲ್ಲಾ ಆಗ್ಬೇಕಂತ ಹೇಳಿ ಯೋಚನೆ ಆಗ್ತಿತ್ತು. ಇವತ್ತಿಂದಲ್ಲ ಸರ್, ಆಗಿನ ಟೈಮ್ನಾಗ ಆಗ್ತದೆ 101 MP ಸೇತುವೆ ಇದ್ದಾಗ ಜಿಲ್ಲಾ ಮಾಡಬೇಕನ್ನೋ ರೂಲ್. ಆ ರೂಲ್ ಪ್ರಕಾರ ಮಾಡಬೇಕಿತ್ತು. ಇದು ಭಾಳ ಹೆಚ್ಚಾದ ಅಭಿವೃದ್ಧಿಯಿಂದ CM ಸಮಾಧಾನ ಮುಗಿದರು. ಹಾಗಾಗಿ ಅವರು ಹೇಳಿದರು ಈ 31 ಒಳಗೆ ಮಾಡಬೇಕು. 31 ಒಳಗೆ ಮಾಡಿದ್ರಂದ್ರೆ ನಾವು ಮುಂದೆ ಹೋರಾಟ ಮಾಡಬೇಕು ಅಂತ ಹೇಳ್ತೀವಿ ಸರ್. ಇಲ್ಲಾಂದ್ರೆ ಮುಂದಿನ ಜಮಾನದಾಗ ಇವತ್ತು ನಾವು ಸಿದ್ದರಾಮಯ್ಯ ಸಾಹೇಬರಿಗೆ 5 ವರ್ಷವೂ ಸಿದ್ದರಾಮಯ್ಯ ಸಾಹೇಬರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋಲ್ಲ. ಈಗೂ ಮತ್ತು 5 ವರ್ಷವೂ ಅವ್ರಿಗೂ ಸಪೋರ್ಟ್ ಮಾಡ್ತಾ ಇದ್ದವು. ಇದು ಯಾವುದೋ ಪರಿಸ್ಥಿತಿಯಲ್ಲಿ ಮಾಡಬೇಕಂತೇಳಿ ನಮ್ಮದು ಅಪೇಕ್ಷೆ ಐತಿ. ಅದು ಯಾವುದೋ ಪರಿಸ್ಥಿತಿಯಲ್ಲಿ ಮಾಡಬೇಕು. ಯಾರ್ಯಾರು ಹಿರಿಯರು ಎಷ್ಟು ಮುದ್ದೇಡಿದಾರಲ್ಲ, ಈ ಎಲ್ಲ ಸಂಘಟನೆ ಮಂದಿ ಏನಿದಾರಲ್ಲ ಅವ್ರಿಗೆಲ್ಲರಿಗೂ ಪೈಲ ಧನ್ಯವಾದಗಳು ಹೇಳಬೇಕು. ಅಧಿವೇಶನದಿಂದ ಹೋರಾಟ ಮಾಡಿದ್ರೆ ಆಮೇಲೆ ಮಟ್ಟಗೊಳಿಸಿದ್ದಾರೆ ಅಂದರೆ ಅವ್ರಿಗೇನು ಹೋಗಿ ಮುಟ್ಟಲ್ಲ. ನಿಮ್ಮ ಹೋರಾಟದ ರೂಪುರೇಷೆಗಳು ಎಲ್ಲ ಬಂದಾದ್ರೆ ನಮ್ಮ ಚಿಕ್ಕೋಡಿ ಪರಿಸ್ಥಿತಿ ಹೆಂಗಾಗಿತ್ತು ಹೇಳ್ತಾರೆ ನಿಮಗೆ. 1 ಸಲ ಆರಿಸಿ ಬಂದವು ಮಿನಿಸ್ಟ್ರ್ ಆಗಿದ್ದಾರೆ, 2 ಸಲ ಆರಿಸಿ ಬಂದವರು ಮಿನಿಸ್ಟ್ರ್ ಆಗಿದ್ದಾರೆ, 3 ಸಲ ಆರಿಸಿ ಬಂದವರು ಮಿನಿಸ್ಟ್ರ್ ಆಗಿದ್ದಾರೆ, 8 ಸಲ ಆರಿಸಿ ಬಂದವರು ಮಿನಿಸ್ಟ್ರ್ ಆಗಿಲ್ಲ. ನಮ್ಮಲ್ಲಿ 4 ಸಲ ಆರಿಸಿ ಬಂದವರು ಮಿನಿಸ್ಟ್ರ್ ಆಗಿಲ್ಲ. ಅವರು ಒಂದೇ ಬೆಂಕಿ ಇತ್ತು. ನಮ್ಮ ಚಿಕ್ಕೋಡಿ ಕ್ಷೇತ್ರದ ಒಂದೇ ಬೆಂಕಿ ಇತ್ತು. ಚಿಕ್ಕೋಡಿ ಜಿಲ್ಲಾ ಅಷ್ಟು ಮಾಡಿದ್ರೆ ಬೇರೆ ಏನು ಬೇಡ ಅಂತ ನಮ್ಗೆ ಹಿಂದೆ ಮಾಡಿಕೊಡ್ರಿ ಅಂತೇಳಿ ಒಂದು ವಿನಂತಿ. ಯಾಕಂದ್ರೆ ಆ ಚಿಕ್ಕೋಡಿಯಿಂದ IBSಗಳು ಯಾರು ಓಪನಿಂಗ್ ಮಾಡೋಕ್ಕೆ ಬರುವಾಗಿರೋರು, ಸಂಘ ಪ್ರಸನ್ನ ಓಪನಿಂಗ್ ಮಾಡಿದ್ರು. ಇದು ಗೊತ್ತಿರಬೇಕು, ಎಲ್ಲರಿಗೂ ನೆನಪಿರಬೇಕು. ಯಾಕಂದ್ರೆ ಎಷ್ಟು ಕೆಟ್ಟ ಪರಿಸ್ಥಿತಿ ನಮ್ಮದು ಚಿಕ್ಕೋಡಿದೈತಿ. ಯಾವಾಗೂ ಏನೈತಿ ನಾವು ಎಲ್ಲರೂ ನಿಮ್ಮ ಬೆಂಬಲ ಇರ್ತಾವೆ. ಪಕ್ಷದಾಗ ಯಾವುದೇ ಒಬ್ಬ ಹಿಂದೆ ಒಬ್ಬ ಮುಂದೆ ಇರ್ಬೋದು. ಬಟ್ ಆದ್ರೂ ಯಾರ್ಯಾರು ಕೆಲಸ ಮಾಡಿದಾರಲ್ಲ ಅಂಥವ್ರು ಈ ಟೈಮ್ ನಾವು ನೆನೆಸ್ಬೇಕಾಗ್ತೈತಿ. ಇದನ್ನು ತಿಳ್ಕೊಂಡು ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡಿಸಿ ಜಿಲ್ಲಾ ಮಾಡಬೇಕಂತ ನಾವು ವಿನಂತಿ ಮಾಡ್ತೀವಿ. ಸರಿ, ನಮಗೆ ಏನೇ